ಹಗರಿಬೊಮ್ಮನಹಳ್ಳಿ ಠಾಣೆಯಲ್ಲಿ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಮೃತನ ಪತ್ನಿಯ ಆಕ್ರೋಶ. ನನ್ನ ಗಂಡನನ್ನ ಹೊಡೆದು ಕೊಂದಿದ್ದಾರೆ, ಆ ಪೊಲೀಸರಿಗೆ ಗಲ್ಲು ಶಿಕ್ಷೆಯಾಗಬೇಕು. ನನ್ನ ಪತಿಯನ್ನ ನಾಯಿ ಎಸೆದಂತೆ ಟಾಟಾ ಏಸ್ ಗಾಡಿಯೊಳಗೆ ಎಸೆದ್ರು. ಪೊಲೀಸರ ವಿರುದ್ಧ ಮೃತ ಖಲೀಲ್ ಪತ್ನಿ ಶೈನಾಜ್ ಆರೋಪವನ್ನ ಮಾಡಿದ್ದಾರೆ. ಠಾಣೆಗೆ ನಾನು ಗಂಡನನ್ನ ಕರೆದೊಯ್ದಿದ್ದು ನಿಜ, ಕುಡಿದು ಗಲಾಟೆ ಮಾಡ್ತಾನೆ, ಬುದ್ಧಿ ಹೇಳಿ ಅಂತ ಕರ್ಕೊಂಡು ಹೋಗಿದ್ದೆ, ಆದ್ರೆ ಬುದ್ಧಿ ಹೇಳೋ ಬದಲು ಹೊಡೆದು ಕೊಂದಿದ್ದಾರೆ. ನಾನು ನನ್ನ ಮಕ್ಕಳಿಗೆ ಯಾರು ದಿಕ್ಕು, ನನಗೆ ನನ್ನ ಮಕ್ಕಳಿಗೆ ಯಾರು ದಿಕ್ಕು ಅಂತ ಖಲೀಲ್ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಮತ್ತೊಂದೆಡೆ ಪೊಲೀಸ್ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ವಿವರಣೆ ಮಾಡಿ. ನೀವು ಅವ್ರಿಗೆ ಪರಿಚಯ ಇದ್ದಂಗಿಲ್ಲ, ನೀವು ಯಾರಂತ ಗೊತ್ತಿಲ್ಲ. ಇದೇ ಕೊಪ್ಪಳಕ್ಕೆ ಹೋಗಿ ನಾನು ಹೋಮ್ ಮಿನಿಸ್ಟರ್ OSD ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರ ಗಮನಕ್ಕೂ ಕೂಡ ಈ ವಿಚಾರ ತಂದಿದ್ದೀನಿ. ಅವರಿಗೆ ಬಹಳ ತಡವಾಗಿ ವಿಚಾರ ಮುಟ್ಟಿದೆ, ಆದ್ರೂ ಕೂಡ ಅವರು ವಿಚಾರ ಮುಟ್ಟಿದ ತಕ್ಷಣ ಅವರು ಐ ಥಿಂಕ್ ಇನ್ಫಾರ್ಮೇಶನ್ ತಗೊಳ್ಳೋ ಕೆಲಸ ಎಲ್ಲ ಮಾಡ್ತಾ ಇದಾರೆ ಅನ್ಸುತ್ತೆ. ಸೊ ನಾನು ಮತ್ತೆ ಆಗ್ರಹ ಮಾಡ್ತೀನಿ, ನಾಳೆ ನಾಡಿದ್ರೆ ನಾವು ಬೆಂಗಳೂರು ಹೋಗೋದಿದೆ, ಹೋದ್ರೂ ಕೂಡ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಭೇಟಿ ಮಾಡಿ ಈ ವಿಚಾರದಲ್ಲಿ ತಾವು ಪರ್ಸನಲ್ ಇದು ಇಂಟ್ರೆಸ್ಟ್ ವಹಿಸ್ಬೇಕು ಅಂತೇಳಿ ನಾನು ಅವರಿಗೆ, ತನಿಖೆಯಲ್ಲಿ ಅನುಮಾನ ಇದೆ ಅಂತಾನೆ ನಾವು ಹೇಳ್ತಿರೋದಲ್ಲ. ಈಗ ಆಗಿರೋದು ಲಾಕಪ್ ಡೆತ್ ಅಂತ ಹೇಳಿದ್ರೆ, ಈಗ ಲಾಕಪ್ ಡೆತ್ ಮಾಡಿರೋರೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ಮೇಲೆ ಅದು ಒಂದು ಜುರಿಡಿಕ್ಷನ್ ತನಿಖೆ ನಡೆದ್ರೆ ಅದು ನಿಷ್ಪಕ್ಷಪಾತವಾಗಿ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಆ ಒಂದು ಕುಟುಂಬಕ್ಕೆ ಏನು ಇವತ್ತು ಅನ್ಯಾಯ ಆಗಿದೆಲ್ಲ, ನ್ಯಾಯ ಕೇಳ್ಕೊಂಡು ಹೋಗಿರೋ ಒಂದು ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ಸರ್ಕಾರ ಧಾವಿಸ್ಬೇಕು. ತತ್ಕ್ಷಣವಾಗಿ ಅವರ ಕುಟುಂಬಕ್ಕೆ ಬಂದು ಪರ್ಸ್ನಲ್ಲಾಗಿ ಕಂಡುಬಿಟ್ಟು ಅವರಿಗೆ ಪರಿಹಾರನ ಘೋಷಣೆ ಮಾಡಿ ಇದರಲ್ಲಿ ನಿಷ್ಪಕ್ಷಪಾತವಾದ ತನಿಖೆಯನ್ನು ನಾವು ಮಾಡ್ತೀವಿ, ಸತ್ಯಾಸತ್ಯ ಹೊರಗೆ ತರ್ತೀವಿ ಅಂತೇಳಿ ಮೇಲಿನ ಅಧಿಕಾರಿಗಳಾಗಲಿ ಸಚಿವರಾಗಲಿ ಬಂದು ಸಾಂತ್ವನ ಹೇಳಿ ಈ ಕೆಲಸನ ಮಾಡಬೇಕಂತೇಳಿ ಆಗ್ರಹಪಡ್ತಾರೆ.